ಓಂ ನಮಃ ಶಿವಾಯ. ಎಲ್ಲ ಯೋಗ ಬಂಧುಗಳಿಗೆ ಇವತ್ತಿನ ವಿಷಯವೇನೆಂದರೆ, ಈಗ ಬಿಗಿನರ್ಸು ಕ್ಲಾಸಿಗೆಲ್ಲ ಬರ್ತಾ ಇರ್ತಾರೆ ಯೋಗ ಮಾಡಲಿಕ್ಕೆ. ಆಮೇಲೆ ಅಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಇದರಲ್ಲಿ ಏನಂತಂದರೆ, ಯೋಗದಲ್ಲಿ ನಾವು ಯಾರಿಗೂ ಮಾಡ್ತಾ ಇರಬೇಕಾದ್ರೆ ಕಂಪೇರ್ ಮಾಡಬಾರ್ದು. ಈಗ ನಾವು ಸಪೋಸ್ ಬಿಗಿನರ್ ಇದ್ದೀವಿ ಅಂತಂದರೆ ಓಲ್ಡ್ ಸ್ಟೂಡೆಂಟ್ ಜೊತೆ ನಾವು ಕಂಪೇರ್ ಮಾಡಬಾರ್ದು. ನನ್ನ ಬಾಡಿ ಇಷ್ಟು ಚೆನ್ನಾಗಿ ಬೆಂಡಿಂಗ್ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಏನಿರುತ್ತೆ ಅಂತಂದರೆ, ಆ ಬಾಡಿಯಲ್ಲಿ 4 ಥರ ಬಾಡಿ ಇರುತ್ತೆ ನಮ್ಮದು. ಎಲ್ಲ ಬಾಡಿನೂ ಒಂದೇ ಥರ ಇರಲ್ಲ. ಮತ್ತು ಇದ್ರ ಮೇಲೆ ಏಜು ಕೂಡ ಏನಾಗುತ್ತೆ ಅಂತಂದರೆ ಡಿಫೆನ್ಸ್ ಆಗುತ್ತೆ. ಆಮೇಲೆ ಎಲ್ಲ ಮಸಲ್ಸ್ ಏನಿರಲ್ಲ ಅಂದರೆ ಫ್ಲೆಕ್ಸಿಬಲ್ ಇರಲ್ಲ. ಕೆಲವ್ರದ್ದು ಮಸಲ್ಸು ಫ್ಲೆಕ್ಸಿಬಲ್ ಇರುತ್ತೆ, ಕೆಲವ್ರದ್ದು ಫ್ಲೆಕ್ಸಿಬಲ್ ಇರಲ್ಲ. ಕೆಲವರು ಬೇಗ ಬಂದ ತಕ್ಷಣವೇ ಚಕ್ರಾಸನ ಮಾಡ್ತಾರೆ, ಇನ್ನು ಕೆಲವರಿಗೆ ಮಾಡೋಕ್ಕಾಗಲ್ಲ. ತುಂಬ ವರ್ಷದಿಂದ ಮಾಡಿದ್ರೂ ಚಕ್ರಾಸನ ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಪದ್ಮಾಸನ ಮಾಡೋಕ್ಕಾಗಲ್ಲ. ಎಷ್ಟೋ ವರ್ಷದಿಂದ ಮಾಡ್ತಿರ್ತಾರೆ, 1 ವರ್ಷ 2 ವರ್ಷದಿಂದ. ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ನಾವು ಬಾಡಿದು ಏನಿರುತ್ತೆ ಅಂತಂದರೆ ಅಲೈನ್ಮೆಂಟ್ ಇರುತ್ತೆ. ಇದು ಎಲ್ಲ ಯೋಗ ಶಿಕ್ಷಕರಿಗೆ ಗೊತ್ತಿರಲ್ಲ. ಕೆಲವರು ಯೋಗ ಶಿಕ್ಷಕರು ಅದನ್ನು ಅಧ್ಯಯನ ಮಾಡಿರ್ತಾರೆ, ಇನ್ನು ಕೆಲವರು ಶಿಕ್ಷಕರು ಅದನ್ನು ಅಧ್ಯಯನ ಮಾಡಿರೋದಿಲ್ಲ. ಏನಂದರೆ ಬಾಡಿ ಅಲೈನ್ಮೆಂಟ್ ಅಂತ ಇರುತ್ತೆ. ಆ ಬಾಡಿ ಅಲೈನ್ಮೆಂಟು ಯಾರಿಗೆ ಗೊತ್ತಿರುತ್ತೆ ಅಂತಂದರೆ, ಯಾರು ಯೋಗದಲ್ಲಿ ಫಿಸಿಯಾಲಜಿ ಮತ್ತು ಯೋಗ ಅನಾಟಮಿ ಗೊತ್ತಿರುತ್ತೋ ಅಂಥವ್ರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಟೀಚ್ ಮಾಡ್ತಾರೆ. ಈಗ ಎಷ್ಟೋ ಜನರಿಗೆ ನಮಗೆ ಪದ್ಮಾಸನನೇ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಾವು ಈಸಿ ಮೆಥಡಲ್ಲಿ ಪದ್ಮಾಸನನ ಮಾಡಿಸ್ಬೋದು. ಅದು ಹೆಂಗೆ ಅಂತಂದರೆ, ಕೆಲವೊಂದು ಹಿಪ್ ಮೊಬೈಲಿಟಿ ಅಂತ ಇರುತ್ತೆ, ಹಿಪ್ ಓಪನಿಂಗ್ ಅಂತ ಇರುತ್ತೆ. ಅಂಥವು ಕೆಲವೊಂದು ಪ್ರಾಪ್ಸನ್ನು ಯೂಸ್ ಮಾಡಿ, ಬಿ ಕೆ ಸಾಯಿಂಗರ್ ಅವರು ಪ್ರಾಪ್ಸ್ ಯಾವ ಥರ ಯೂಸ್ ಮಾಡ್ತಾಯಿದ್ರು, ಆ ಪ್ರಾಪ್ಸ್ಗಳನ್ನು ಯೂಸ್ ಮಾಡಿ ನಾವು ಏನು ಮಾಡಬೇಕು ಅಂತಂದರೆ, ಆಸನಗಳ ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ಆಸನ ನಮಗೆ ಸುಲಭವಾಗಿ ಮಾಡುತ್ತೆ. ಮತ್ತು ಕೆಲವರು ಶಿಕ್ಷಕರು ಏನು ಮಾಡ್ತಾರೆ, ಬಾಡಿನ ಬೆಂಡ್ ಮಾಡಬೇಕು ಅಂಥೇಳಿ ತುಂಬ ಪ್ರೆಷರ್ ಹಾಕ್ತಾರೆ. ಯಾವಾಗಲೂ ಆಸನ ಅಭ್ಯಾಸದಲ್ಲಿ ಏನಿರುತ್ತೆ ಅಂತಂದರೆ ಪ್ರೆಷರ್ ಹಾಕಬಾರ್ದು, ಬಾಡಿ ಮೇಲೆ ಒತ್ತಡವನ್ನು ಹಾಕಿ ಅಭ್ಯಾಸವನ್ನು ಮಾಡಬಾರ್ದು. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ಸ್ ಕ್ರ್ಯಾಂಪ್ ಆಗುವ ಚಾನ್ಸಸ್ ಇರುತ್ತೆ. ಆಮೇಲೆ ಮಸಲ್ಸ್ಗೆ ಪ್ರಾಬ್ಲಮ್ ಆಗ್ಬೋದು, ಆಮೇಲೆ ಬಾಡಿ ಪೇಯ್ನ್ ಆಗ್ಬೋದು. ಇಂಥವೆಲ್ಲ ಪ್ರಾಬ್ಲಮ್ಸ್ ಏನು ಬರ್ತಾವೆ ಅಂತಂದರೆ ಆಸನಗಳ ಅಭ್ಯಾಸದಲ್ಲಿ ಬರ್ತಾವೆ. ಸೊ ಹೀಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಮಗೆ ಆಸನ ಕಲಿಸುವಾಗ ಕರೆಕ್ಟಾಗಿ ಬಾಡಿ ಅಲೈನ್ಮೆಂಟು, ಬ್ರೀದಿಂಗ್ ಅಲೈನ್ಮೆಂಟು, ಮ್ಯಾಟ್ ಅಲೈನ್ಮೆಂಟು ಸಂಪೂರ್ಣವಾಗಿ ಗೊತ್ತಿರಬೇಕು. ಆ ಕಾರಣದಿಂದ ಕೆಲವೊಂದು ಯೋಗ ಆದ ನಂತರ ಬಾಡಿಗೆ ಪೇನು ಬರೋದು, ಆಮೇಲೆ ಕ್ರ್ಯಾಂಪ್ ಬರೋದು ಇದೇ ರೀಸನ್ನಿಂದ. ಆಮೇಲೆ ನಿಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ ನೀವು ಸ್ಟಡಿ ಮಾಡಬೇಕು. ಮೊದಲು ಬಾಡಿ ಸ್ಮೂತ್ ಇದೆಯಾ, ಹಾರ್ಡ್ ಇದೆಯಾ, ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಆಸನಗಳ ಅಭ್ಯಾಸವನ್ನು ಮಾಡಬೇಕು. ಮತ್ತು ಇನ್ನೂ ಈ ವಿಷಯಗಳ ಬಗ್ಗೆ ಕುರಿತು ನಾವು ಮುಂದಿನ ಅಧ್ಯಯನದಲ್ಲಿ ತಿಳ್ಕೊಳ್ಳೋಣ. ಯಾವ್ಯಾವ ಥರ ಬಾಡಿ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇಷ್ಟು ವಿಷಯ ಸಾಕನ್ನಿಸುತ್ತೆ ನಿಮಗೆ. ಮೊದಲಿಗೆ ಯಾರು ಬಿಗಿನರ್ಸ್ ಇರ್ತೀರಿ ಅವರು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಶಿಕ್ಷಕರು ಕೂಡ ಇವರಿಗೆ ಬಿಗಿನರ್ಸಿಗೆ ಒತ್ತಡವನ್ನು ಹಾಕಬಾರ್ದು. ಓಂ ನಮಃ ಶಿವಾಯ. ಧನ್ಯವಾದಗಳು.